ನಮಸ್ತೆ. ಶಿವಂ ಗುರೂಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ರವೀಂದ್ರ ಅಂತ. ನಾನಿಲ್ಲಿ ಶಿವಂ ಗುರುಕುಲದಲ್ಲಿ ಜ್ಯೋತಿಷ್ಯ ವಿದ್ಯಾಭ್ಯಾಸನ ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ನಾಡಿ ಜ್ಯೋತಿಷ್ಯ. ನಾನು ಸುಮಾರು ಕಡೆ ಎಲ್ಲ ಪ್ರಯತ್ನ ಪಟ್ಟಿದ್ದೆ ಜ್ಯೋತಿಷ್ಯ ಕಲಿಬೇಕು ಅಂತ. ನನಗೆ ಎಲ್ಲೂ ಸಾಕಾರ ಆಗಲಿಲ್ಲ. ಕೊನೆಯದಾಗಿ ನಾನು ಬಂದು ನಿಂತ್ಕೊಂಡಿದ್ದು ಶಿವಂ ಗುರುಕುಲದ. ಇಲ್ಲಿ ನಾಡಿ ಜ್ಯೋತಿಷ್ಯದಲ್ಲಿ ತುಂಬ ವಿಭಿನ್ನವಾದ ಪ್ರಯೋಗಗಳು, ಪಾಠಗಳು ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಈ ಜ್ಯೋತಿಷ್ಯ ಕಲಿಬೇಕಾದ್ರೆ ಬೇಕಾದಂಥ ಒಂದು ಅರ್ಹತೆ ಪಡ್ಕೊಳ್ಳೋವಂಥ ಒಂದು ಕಾರ್ಯಕ್ರಮ ಈ ಪಂಚಶುದ್ಧಿ ಕಾರ್ಯಕ್ರಮ ಅಂತ ಬರುತ್ತೆ. ಪಂಚಕ್ರಿಯಾ ಶುದ್ಧಿ. ಇದರಲ್ಲಿ ಏನು ಈ ಅಗ್ನಿತತ್ವ, ಜಲತತ್ವ, ವಾಯುತತ್ವ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ರಿಯೆಗಳಿರುತ್ತೆ. ಇವು ನಮಗೆ ಏನು ಮಾಡುತ್ತೆ ಅಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧಿ ಮಾಡುತ್ತೆ. ತನ್ಮೂಲಕ ನಾವು ಈ ಜ್ಯೋತಿಷ್ಯ ಕಲಿಯೋದಕ್ಕೆ ತುಂಬ ಸಾಕಾರ ಆಗುತ್ತೆ. ತದನಂತರ ಇವರಲ್ಲಿ ವಿಶೇಷವಾಗಿ ನಿಖರವಾಗಿ ನಾವು ತಿಳ್ಕೊಬೋದಾದಂಥ ಪಾಠಗಳಿರ್ತವೆ. ಉದಾಹರಣೆಗೆ ಕೆಲವರು ಸ್ವಭಾವಗಳ ಬಗ್ಗೆ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮ, ತಂದೆ ತಾಯಿ, ಹೀಗೆ ಅವರ ಸ್ವಭಾವಗಳು ಹೇಗೆ ಅಂತ ನಾವು ಗುರುತಿಸ್ಕೊಂಡು ಅದರ ಜೊತೆ ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಸಮಸ್ಯೆ ರಹಿತವಾಗಿ ನಾವು ಹೇಗೆ ಒಂದು ಮನೇಲಿ ಇರ್ಬೋದು ಅನ್ನೋದು ಗೊತ್ತಾಗುತ್ತೆ. ಆಮೇಲಿಂದ ಆರೋಗ್ಯದ ವಿಚಾರನೂ ಗೊತ್ತಾಗುತ್ತೆ, ಉದ್ಯೋಗದ ವಿಚಾರ, ಹಣಕಾಸಿನ ವಿಚಾರ, ಎಲ್ಲ ಥರದ್ರಲ್ಲೂ ಉಪಯೋಗ ಸಿಗುತ್ತೆ. ಎಲ್ಲಿ ನಮಗೆ ಸಮಸ್ಯೆ ಕಂಡು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ನಾವು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನನ್ನ ಸುತ್ತಮುತ್ತ ಯಾರೇ ಅಥವಾ ಬೇರೆ ಯಾರಾದರೂ ಸರಿ ಜ್ಯೋತಿಷ್ಯ ಕಲಿಬೇಕು, ಇದರಿಂದ ಮಾರ್ಗದರ್ಶನ ಪಡ್ಕೋಬೇಕು, ಸಮಸ್ಯೆಗಳನ್ನ ಗುರುತಿಸ್ಬೇಕು ಮತ್ತು ಪರಿಹಾರನ ತಗೋಬೇಕು ಅಂತ ಅಂದರೆ ಅದಕ್ಕೆ ನಿರ್ದಿಷ್ಟವಾದ ಜಾಗ ಅಂದರೆ ಶಿವಂ ಗುರುಕುಲ. ನೀವು ಬಂದು ಇದರ ಪ್ರಯೋಜನ ಪಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತಲಿರೋರಿಗೂ ಇದನ್ನು ತಿಳಿಸಿ. ಅವರ ಜೀವನದಲ್ಲೂ ಸಂತೋಷ ತಗೊಬನ್ನಿ. ಈ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.